ಕುರುಕ್ಷೇತ್ರ ಸ್ವಾರಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಕೆಲವೊಂದು ಸ್ವಾರಸ್ಯ ಸಂಗತಿಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಇನ್ನಷ್ಟು ಮುಂದುವರಿಸ್ತೀನಿ ನಾನು. ಅದಕ್ಕಿಂತ ಮೊದಲು ಜಗದೀಶ್ ಶೆಟ್ಟರ್ ಮಾತಾಡ್ತಾ ಇದ್ದಾರೆ. ಬನ್ನಿ ಅದರ ನೇರ ಪ್ರಸಾರವನ್ನು ನಾವೀಗ ನೋಡೋಣ. ಈ ಸಂದರ್ಭದಲ್ಲಿ ನಾನು ಹೇಳ್ತದಿಲ್ಲ, ಒಂದು ಗೊಂದಲ ಅಂದರೆ ಅದರಲ್ಲಿ ಎಲ್ಲವೂ ಬರ್ತವೆ. 2 ಸಲ ಪಾರ್ಟಿ ಸ್ಪಿರಿಟ್ ಆಗಿದ್ದು ಮತ್ತು ನಮ್ಮ ಸರ್ಕಾರದ ಮೇಲೆ ಕರಪ್ಷನ್ ಚಾರ್ಜಸ್ಸು ಎಲ್ಲ ಆಗಿದ್ದರಿಂದ ಇದರಿಂದ ಈ ಗೊಂದಲದಿಂದ ಈಗ ಸ್ವಲ್ಪ ತೊಂದರೆ ಆಗಿತ್ತು ಅಂತ ನಾನು ಹೇಳ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದರು. ಈಗ ತಾನೇ ರಾಜೀನಾಮೆ ಕೊಡಲಿಕ್ಕೂ ಕೂಡ ರಾಜ್ಯಪಾಲರ ಹತ್ರ ಟೈಮನ್ನು ಕೇಳಿದ್ದಾರೆ. ಇಲ್ಲಿಗೆ ಅವರ ಅವಧಿಯ ಕೊನೆಯ ದಿನ ಇವತ್ತು. ಅವರು ಹೇಳ್ತಿರುವಂಥ ಮಾತನ್ನು ಗಮನಿಸಿದ್ರಿ. ಎಲ್ಲವೂ ಕೂಡ ಇಲ್ಲಿ ಗೊಂದಲಗಳು, ಆ ಗೊಂದಲಗಳೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ಅದು ಪಾರ್ಟಿ ಸ್ಪ್ಲಿಟ್ ಆಗಿರ್ಬೋದು, ಜೊತೆಗೆ ಭಿನ್ನಮತ ಆಗಿರ್ಬೋದು, ಹುಚ್ಚಾಟ ಕಚ್ಚಾಟಗಳಾಗಿರ್ಬೋದು, ಎಲ್ಲವೂ ಕೂಡ ಕನ್ಸಿಡರ್ ಆಗಿ ಇಲ್ಲಿ ತನಕ ಬಂದು ನಿಂತಿದೆ ಪಾರ್ಟಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಜಗದೀಶ್ ಶೆಟ್ಟರ್. ಬನ್ನಿ ಹಾಗಾದರೆ ನಾವೀಗ ಅಚ್ಚರಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವ್ಯಾವ ರೀತಿಯ ಅಚ್ಚರಿಯ ಫಲಿತಾಂಶ ಬಂದಿದೆ ಅಂತ, ಗೆದ್ದಂಥ ಪ್ರಮುಖರು ಯಾರ್ಯಾರು, ಬನ್ನಿ ಈಗ ನಾನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. VIP ಗೆದ್ದಂಥವರು ಯಾರು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. BS ಯಡಿಯೂರಪ್ಪ ಗೆದ್ದಿದ್ದಾರೆ. ಜಗದೀಶ್ ಶೆಟ್ಟರ್ ಕೂಡ ಗೆದ್ದಿರುವಂಥದ್ದು ಶಿಕಾರಿಪುರದಿಂದ ಯಡಿಯೂರಪ್ಪ ಗೆದ್ದಿದ್ದಾರೆ. ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿ ಧಾರವಾಡದಿಂದ ವಿನ್ ಆಗಿದ್ದಾರೆ. ಇನ್ನು ನಾವು ನೋಡ್ತಾ ಇದ್ದೀವಿ ಶ್ರೀರಾಮುಲು ಗೆದ್ದಂಥ ಪ್ರಮುಖರಲ್ಲಿ ಶ್ರೀರಾಮುಲು ಗೆದ್ದಿದ್ದಾರೆ ಬಳ್ಳಾರಿಯಿಂದ. ಇನ್ನು CT ರವಿ ಕೂಡ ಚಿಕ್ಕಮಗಳೂರಿನಿಂದ ಗೆದ್ದಿದ್ದಾರೆ. ಒಬ್ಬರು ಮಾಜಿ ಸಚಿವರು, ಇನ್ನೊಬ್ಬರು ಹಾಲಿ ಸಚಿವರು. CT ರವಿ ಕೂಡ ಮತ್ತೆ ಗೆದ್ದಿದ್ದಾರೆ. ಇಡೀ ಚಿಕ್ಕಮಗಳೂರಿನಲ್ಲಿ BJP ಬಿದ್ದಿರ್ಬೋದು, ಆದರೆ CT ರವಿ ಅವರ ಗೆಲುವಿಗೆ ಯಾವುದೇ ಬಾಧೆ ಆಗಿಲ್ಲ. CT ರವಿ ಮತ್ತೊಂದು ಸರಿ ಗೆದ್ದಿದ್ದಾರೆ. ತುಂಬ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ ಗೆದ್ದಂಥ ಪ್ರಮುಖರು ಯಾರ್ಯಾರು ಅನ್ನುವಂಥದ್ದು. ಸುರೇಶ್ ಕುಮಾರ್ ರಾಜಾಜಿನಗರದಿಂದ ಗೆದ್ದಿದ್ದಾರೆ. ಬಹಳಷ್ಟು ಅನಿಸಿಕೆ ಅಭಿಪ್ರಾಯಗಳಿತ್ತು. ಎಲ್ಲೋ ಕಡೆಗೆ ಸುರೇಶ್ ಕುಮಾರ್ ಸೋತು ಬಿಡ್ತಾರೆ ಅನ್ನುವಂಥದ್ದು. ಶೋಭಾ ಕರಂದ್ಲಾಜೆ ಪ್ರಭಾವ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಅಂತ, ಆದರೆ ಯಾವುದೂ ಕೂಡ ಆಗಿಲ್ಲ. ಸುರೇಶ್ ಕುಮಾರ್ ಮತ್ತೆ ಗೆಲುವನ್ನು ಪಡೆದಿದ್ದಾರೆ. ಅದೇ ರೀತಿ ಬಸವರಾಜ ಬೊಮ್ಮಾಯಿ ಕೂಡ ಗೆಲುವನ್ನು ಪಡೆದಿರುವಂಥದ್ದು. ಬಸವರಾಜ ಬೊಮ್ಮಾಯಿ ಶಿಗ್ಗಾವಿಯಿಂದ ಗೆಲುವನ್ನು ಪಡೆದಿದ್ದಾರೆ. ಭಾರೀ ನೀರಾವರಿ ಸಚಿವರಾಗಿದ್ದಂಥವ್ರು. ತುಂಬ ಸ್ಪಷ್ಟವಾಗಿ ಗೊತ್ತಾಗದೆ ಗೆದ್ದಂಥ ಪ್ರಮುಖರು ಯಾರು? ಸಿದ್ದರಾಮಯ್ಯನವರು ವರ್ಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು. ವರ್ಣ ಕ್ಷೇತ್ರದಿಂದ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ 25,000 ಮತಗಳ ಅಂತರದಿಂದ ಗೆದ್ದಿರುವಂಥದ್ದು. ಅದೇ ರೀತಿ ಅಶೋಕ್ ಅವ್ರನ್ನು ಕೂಡ ನೋಡ್ತಾ ಇದ್ದೀವಿ. ಅಶೋಕ್ ಪದ್ಮನಾಭನಗರದಿಂದ ಗೆದ್ದಂಥವರು, ಗೃಹ ಸಚಿವರಾಗಿದ್ದಂಥವರು, ಸಾರಿಗೆ ಸಚಿವರಾಗಿದ್ದಂಥವರು, ಉಪಮುಖ್ಯಮಂತ್ರಿ ಆಗಿದ್ದಂಥ ಅಶೋಕ್ ಪದ್ಮನಾಭನಗರದಿಂದ ಗೆದ್ದಿದ್ದಾರೆ. ಮತ್ತೆ ಗೆದ್ದಂಥ ಪ್ರಮುಖರು DK ಶಿವಕುಮಾರ್ ಕನಕಪುರದಿಂದ ಗೆದ್ದಂಥವರು. ನಾನು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಲೇ ಹೇಳ್ತಾ ಇದ್ದಾರೆ DK ಶಿವಕುಮಾರ್, ಅಥವಾ ತೆರೆಮರೆಯಲ್ಲಿ ಅದರ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. PGR ಸಿಂಧ್ಯಾ ಅವರಿಂದ ಅತೀವವಾದಂಥ ಒಂದು ತುರುಸಿನ ಸ್ಪರ್ಧೆ ಇತ್ತು, ಆದರೆ ಇದೆಲ್ಲದರ ಹೊರತಾಗಿ DK ಶಿವಕುಮಾರ್ ಅವರನ್ನ ಜನ ಕೈ ಹಿಡಿದಿದ್ದಾರೆ. ಇನ್ನು ಕುಮಾರಸ್ವಾಮಿ ರಾಮನಗರದಲ್ಲಿ ಗೆದ್ದಿರುವಂಥದ್ದು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪಕ್ಕದಲ್ಲಿ ಅವರ ಹೆಂಡತಿ ಸೋತಿದ್ದಾರೆ ನಿಜ, ಆದರೆ ಕುಮಾರಸ್ವಾಮಿ ಅವರ ಗೆಲುವಿನ ನಾಗಾಲೋಟ ಮುಂದುವರೆದಿದೆ. ಕುಮಾರಸ್ವಾಮಿ ಕೂಡ ಇಲ್ಲಿ ಸುಮಾರು 10,000 ಮತಗಳ ಅಂತರದಿಂದ ಇಲ್ಲಿ ಗೆದ್ದಿದ್ದಾರೆ ರಾಮನಗರದಲ್ಲಿ. ನೋಡ್ತಾ ಇದ್ದೀವಿ ಗೆದ್ದಂಥ ಪ್ರಮುಖರು ಯಾರ್ಯಾರು. HD ರೇವಣ್ಣ ಗೆದ್ದಿದ್ದಾರೆ ಹೊಳೆನರಸೀಪುರದಿಂದ. ಮತ್ತೊಂದು ಸರಿ HD ರೇವಣ್ಣ ಅವರು ಎದುರುಗಡೆ ಯಾರಾದರೂ ಹೆಂಗಸರು ನಿಲ್ಲಿಸಿದರೆ ಸೋತೋಗ್ಬಿಡ್ತಾರೆ. ಅದು ದೇವೇಗೌಡರ ಎದುರುಗಡೆ ಆಗಿರ್ಬೋದು, ರೇವಣ್ಣವ್ರ ಎದುರುಗಡೆ ಆಗಿರ್ಬೋದು ಅನ್ನುವಂಥ ಒಂದು ನಂಬಿಕೆ ಇತ್ತು. ರೇವಣ್ಣ ಅದನ್ನು ಸುಳ್ಳು ಮಾಡಿದ್ದಾರೆ. HD ರೇವಣ್ಣ ಹೊಳೆನರಸೀಪುರದಿಂದ ಗೆದ್ದಿರುವಂಥದ್ದು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೋಲಿನ ಸುಳಿಗೆ ದವಡಿಯಲ್ಲಿ ಸಿಲುಕೊಂಡು ವಾಪಸ್ ಬಂದಿರುವಂಥವರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಭ್ಯಸ್ಥ ಅಂತ ಕೂಡ ಹೆಸರನ್ನು ಪಡೆದಿರುವಂಥವರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಿರಸಿಯಿಂದ ಗೆದ್ದಿದ್ದಾರೆ. ನೋಡ್ತಾ ಇದ್ದೀವಿ ನಾವು ಉಮೇಶ್ ಕತ್ತಿ ಕೃಷಿ ಸಚಿವರಾಗಿ ಕೆಲಸ ಮಾಡಿದಂಥವರು. ಉಮೇಶ್ ಕತ್ತಿ ಅವರಿಗೆ ತಮ್ಮದೇ ಆದಂಥ ಒಂದು ವರ್ಚಸ್ಸಿದೆ. ಉಮೇಶ್ ಕತ್ತಿ ಗೆದ್ದಿದ್ದಾರೆ. ಇನ್ನು ಅಂಬರೀಷ್ ಕೂಡ ಮಂಡ್ಯದಲ್ಲಿ ಹಲವಾರು ಪ್ರತಿರೋಧಗಳ ನಡುವೆಯೂ ಕೂಡ ಮಂಡ್ಯದ ಗಂಡು ನಾನೇ ಅಂತ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಇವರ ವಿರುದ್ಧ ಸಾಕಷ್ಟು ಜನ ರೆಬಲ್ಗಳಿದ್ರು, ಆದರೆ ಯಾವುದು ಕೂಡ ವರ್ಕ್ ಆಗಿಲ್ಲ. ಅಂಬರೀಷ್ ಅಲೆಯ ಎದುರುಗಡೆಗೆ ಎಲ್ಲರೂ ಕೂಡ ಕೊಚ್ಕೊಂಡು ಹೋಗಿದ್ದಾರೆ. ಆದರೆ ಅಂಬರೀಷ್ ಶಿಷ್ಯಂದರು ಅಕ್ಕಪಕ್ಕದಲ್ಲಿ ಸೋತಿದ್ದಾರೆ ಅನ್ನೋದನ್ನು ಒಪ್ಕೊಳ್ಳೇಬೇಕು. ಆದರೆ ಅಂಬರೀಷ್ ಗೆಲುವು ಅಬಾಧಿತ ಗೆದ್ದಿದ್ದಾರೆ ಅಂಬರೀಷ್. ಈ ಮುಖಾಂತರ ಇನ್ನೂ ನನಗೆ ರಾಜಕೀಯ ಇದೆ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಹುಕ್ಕೇರಿಯಿಂದ ಉಮೇಶ್ ಕತ್ತಿ, ಮಂಡ್ಯದಿಂದ ಅಂಬರೀಷ್ ಇಬ್ಬರು ಗೆದ್ದಂಥ ನಾಯಕರು.